ರಾಜಸ್ಥಾನದ ಉದಯಪುರದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆಯಾಗಿರುವಂತಹ ತಾರಾ ಜೋಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಎಲ್ಲೆಡೆ ಚರ್ಚೆ. ಮದುವೆ ಬಳಿಕ ಸಾರ್ವಜನಿಕವಾಗಿ ವಿರೋಶ್ ಜೋಡಿ ಕಾಣಿಸಿಕೊಂಡಿದ್ದಾರೆ. ನಿನ್ನೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಅದ್ದೂರಿ ಕಲ್ಯಾಣ ನೆರವೇರಿದೆ. ಉದಯಪುರದಲ್ಲಿ ಮದುವೆ ಆಗಿರುವಂತಹ ಸ್ಟಾರ್ ಕಪಲ್ ಇದೀಗ ಎಲ್ಲ ಅತಿಥಿಗಳಿಗೆ ತಮ್ಮ ರಿಸೆಪ್ಷನ್ನ ಆಮಂತ್ರಣ ಪತ್ರಿಕೆಯನ್ನ ಹಂಚುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನೂತನ ದಂಪತಿ ಒಟ್ಟಿಗೆ ನಿಂತಿರುವಂತಹ ಪೋಸ್ ಈಗ ಲಭ್ಯವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಉದಯಪುರದಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ನವ ಜೋಡಿ. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ವಿರೋಶ ರಿಸೆಪ್ಷನ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಇಬ್ಬರು ಕೂಡ ಮದುವೆಯ ನಂತರದಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರ್ತಕ್ಕಂತಹ ವಿಡಿಯೋವನ್ನು ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅವರ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ. ಎಲ್ರಿಗೂ ಕೂಡ ಪ್ರೀತಿಯನ್ನು ಹಂಚ್ತಾ ಇದ್ದಾರೆ. ಮದುವೆ ಬಳಿಕ ಫಸ್ಟ್ ಟೈಮ್ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರೋದನ್ನ ಗಮನಿಸಬಹುದಾಗಿದೆ. ಏರ್ಪೋರ್ಟ್ಗೆ ಬಂದಂತಹ ಹೊತ್ತಲ್ಲಿ ಅಲ್ಲಿದ್ದಂತಹ ಪ್ರತಿಯೊಬ್ಬರು ಅವರಿಗೆ ಶುಭಾಶಯವನ್ನ ಕೋರಿದ್ರು. ಈ ಸಂದರ್ಭದಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲರ ಶುಭಾಶಯವನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮಂದಹಾಸದಿಂದ ಅಲ್ಲಿಂದ ಒಳಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಈಗ ಹೈದರಾಬಾದ್ ತಲುಪಿದ್ದಾರೆ. 4ನೇ ತಾರೀಕು ಅವರಿಬ್ಬರ ರಿಸೆಪ್ಷನ್ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾಕಂದ್ರೆ ಇದು ನಿನ್ನೆ ನಡೆದಂತಹ ಒಂದು ಮದುವೆ ವಿಚಾರ ಏನಿತ್ತು ಅದು ತೀರಾ ಅವರ ಕುಟುಂಬಸ್ಥರು ಆಪ್ತರು ಅವರಿಗೆ ಮಾತ್ರ ಇನ್ವೈಟ್ ಮಾಡಲಾಗಿತ್ತು. ಯಾಕಂದ್ರೆ ರಿಸೆಪ್ಷನ್ಗೆ ಎಲ್ಲ ಗಣ್ಯಾತಿ ಗಣ್ಯರನ್ನ ಇನ್ವೈಟ್ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಇವರೆಲ್ಲರಿಗೂ ಕೂಡ ಅವರು ಈ ಮುಂಚೆಯೇ ಇನ್ವಿಟೇಷನ್ ಅನ್ನ ಹಂಚಿದ್ದು ಅದೀಗ ವೈರಲ್ ಆಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಇಬ್ಬರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಬಂದಂತಹ ದೃಶ್ಯ ಎಲ್ಲರ ಗಮನ ಸೆಳೆದಿದೆ. ರಶ್ಮಿಕಾ ದೇವರಕೊಂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಅವರ ಮದುವೆಗೆ ಶುಭಾಶಯವನ್ನ ಕೋರ್ತಾ ಇರ್ತಕ್ಕಂತಹ ಒಂದು ವಿಡಿಯೋ ಇದೀಗ ಹೊರಗೆ ಬರ್ತಾ ಇದೆ. ಅವರಿಬ್ಬರು ಕೂಡ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭ ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲರೂ ಅವರನ್ನ ಬರಮಾಡ್ಕೊಂಡಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಅವರು ಕೂಡ ಅಷ್ಟೇ ಖುಷಿಯಾಗಿ ಎಲ್ಲರ ಪ್ರೀತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಹೈದರಾಬಾದ್ ತಲುಪಿದ್ದಾರೆ. 4ನೇ ತಾರೀಕು ಅದ್ದೂರಿಯಾಗಿ ರಿಸೆಪ್ಷನ್. ಆ ರಿಸೆಪ್ಷನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಯಾರಿಗೆಲ್ಲ ಇನ್ವೈಟ್ ಮಾಡಿದ್ದಾರೆ ಅನ್ನೋದು ಸದ್ಯದ ಹೈಲೈಟೆಡ್ ವಿಚಾರ. ಯಾಕಂದರೆ ಎಲ್ಲಿ ನೋಡಿದ್ರು ಈಗ ಬಹಳ ಟ್ರೆಂಡಿಂಗ್ನಲ್ಲಿರೋದು ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ವಿಚಾರವೇ. ಆ ಮದುವೆ ಬಹಳ ಅದ್ದೂರಿಯಾಗಿ ನೆರವೇರಿದೆ, ಸಾಂಪ್ರದಾಯಿಕವಾಗಿ ನೆರವೇರಿದೆ. ಅದರಲ್ಲೊಂದಷ್ಟು ಕ್ರೀಡಾ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಸಂಜೆ ಹೊತ್ತಿಗೆ ಇಬ್ಬರು ಕೂಡ ತಮ್ಮ ಮದುವೆಯ ಫೋಟೋಗಳನ್ನು ಹಂಚಿಕೊಂಡು ತಮ್ಮ ಪ್ರೀತಿಯನ್ನು ವಿನಿಮಯ ಮಾಡಿಕೊಂಡಂತಹ ವಿಷಯವನ್ನು ಕೂಡ ಅವರು ಯಾವ ರೀತಿಯಾಗಿ ಈ ಒಂದು ಮದುವೆ ಮತ್ತು ಮುಂದಿನ ದಿನಗಳು ಅದೆಲ್ಲದರ ಬಗ್ಗೆ ಬರ್ಕೊಂಡಿದ್ರು. ಸೊ ಅದಾದ ನಂತರದಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರ್ತಕ್ಕಂತಹ ಫಸ್ಟ್ ವಿಡಿಯೋ ಇದು.